ಹಾಯ್ ಫ್ರೆಂಡ್ಸ್, ಇದು ಮಂಗಳವಾರದ ಮಿನಿ ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ತಿಂಡಿ ಮುಗಿದ್ಮೇಲೆ ನನ್ನ ಪಾಪಗೆ ಸರಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಸರಿ ಮಾಡ್ತಾ ಇದ್ದೆ. ನನ್ನ ಪಾಪಗೆ ಕೈಗೆ ಹಾಕೋಕ್ಕೆ ಗುಂಡು ಎಲ್ಲ ಟೈಟ್ ಆಗಿತ್ತು ಅಂತ ಅದನ್ನು ಬಿಚ್ಚಿ ಮತ್ತೆ ನಮ್ಮಮ್ಮ ಏರಿಸ್ತಿತ್ತು. ಅದಾದಮೇಲೆ ಅಂಗನವಾಡಿಲಿ ಕೊಟ್ಟಿರೋ ಮಿಲೆಟ್ ಲಡ್ಡು ಮಿಶ್ರಣ ಹಂಗೆ ಉಳ್ಕೊಂಡಿತ್ತು. ಅದರಿಂದ ಇವತ್ತು ಲಡ್ಡು ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ನಾನು ಅಡುಗೆ ಮನೆಗೆ ಬಂದು ಅದನ್ನು ಓಪನ್ ಮಾಡಿಕೊಂಡು ಒಂದು ತಟ್ಟೆಗೆ ನನಗೊಂದು 4-5 ಲಡ್ಡು ಆಗೋಂಗೆ ಮಾಡಿಕೊಂಡು ಸಾಕು ಅಂತ ಆ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ಬಿಸಿನೀರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಳೋ ಥರ ಕಲಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕಿ ಅದಾದಮೇಲೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಉಂಡೆ ಮಾಡಿಕೊಂಡೆ. ನಮ್ಮ ಮನೇಲಿ ಒಂದು 3 ಜನ ಇರೋದ್ರಿಂದ ನಾನೊಂದು 3 ಉಂಡೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮ ಅಣ್ಣನ ಪಾಪು ಬೇರೆ ಇತ್ತ ಅಂತ ಅವನಿಗೂ ಸೇರಿ ಮಾಡ್ತಿದ್ದೆ. ಇನ್ನು ನಾನೊಂದು 3 ಉಂಡೆ ಚೆನ್ನಾಗಿ ಕೈಗೆಲ್ಲ ತುಪ್ಪ ಹಚ್ಕೊಂಡು ಒಂದು 3-4 ಉಂಡೆ ಮಾಡಿಕೊಂಡು ಅದನ್ನು ತಗೊಂಡೋಗಿ ನಮ್ಮ ಮನೆಯವರಿಗೆ ಟೇಸ್ಟ್ ಮಾಡೋಣ ಅಂತ ಕೊಡೋಕೆ ಹೋಗ್ತಿದ್ದೀನಿ. ನಮ್ಮಮ್ಮ ತಗೊಂತು ಚೆನ್ನಾಗಿದೆ ಅಂತ ನಮ್ಮಮ್ಮ ತಿಂತು. ಅದಾದಮೇಲೆ ನಾನು ನನ್ನ ತಂಗಿಗೆ ಕೊಡೋಣ ಅಂತ ಹೋದರೆ ನಾನು ಸ್ವಲ್ಪ ತೊಗೊಂಡ್ಬಿಟ್ಟು ತಿಂದು ನಾನು ಚಾಕ್ಲೇಟ್ ತಿಂತೀನಿ, ನಾನು ಆಮೇಲೆ ತಿಂತೀನಿ ಅಂತ ವಾಪಸ್ ಇಟ್ಲು. ಮತ್ತೆ ಇಸ್ಕೊಂಡು ತಿಂದಳು. ಇನ್ನು ನಮ್ಮ ಅಣ್ಣನ ಮಗ ಬಂದ. ಅವನಿಗೆ ಹೆಂಗೆ ಅಂದರೆ ಚೆನ್ನಾಗಿ ಬಾಯಿಗೆ ಟೇಸ್ಟ್ ಕೊಡೋ ಐಟಮ್ ಮಾತ್ರ ಅವ್ನು ತಿನ್ನೋದು. ಇದನ್ನು ಕೊಟ್ಟರೆ ಏನಿದು ಅಂತ ಬಗ್ ನೋಡಿ ಅದಾದಮೇಲೆ ಸ್ವಲ್ಪ ತಿಂದ. ಇದು ಅಂಗನವಾಡಿಯಲ್ಲಿ ಕೊಡೋ ಫುಡ್ಡು ನನಗೆ ಬೇಡ, ನಮ್ಮ ಅಮ್ಮಂಗೆ ಕೊಟ್ಟು ಬರ್ತೀನಿ ಅಂತ ಹೋಗಿ ಕೊಟ್ಟು ಬಂದ. ಅದಾದಮೇಲೆ ನಾನು ಮೆಹಂದಿ ಪ್ರಾಕ್ಟೀಸ್ ಮುಗಿಸಿ ನನ್ನ ತಂಗಿಗೆ ಅದರ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ನಾವು ಹುಡುಗಿರು ಹೇಗೆ ಅಂದರೆ ನಾವು ಏನೇ ಕಲಿತ್ರು ಅದನ್ನು ಫಸ್ಟು ಬೇರೆಯವ್ರ ಮೇಲೆ ಅಡುಗೆ ಆದರೂ ಕಲಿತ್ರು ಫಸ್ಟು ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದೇ ನಾವು. ಸೊ ಇಲ್ಲಿ ನಾನು ಮೆಹಂದಿ ಕಲಿತು ನನ್ನ ತಂಗಿನೇ ನಮ್ಮ ಅಮ್ಮಂಗೆ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.